ಇಲ್ಲ ನಾನು ಜೈಲು ಅಧಿಕಾರಿಗಳ ಬಗ್ಗೆ ಮಾತ್ರ ಮಾತಾಡ್ತಿರೋದು. ಉಳಿದ ಪೊಲೀಸ್ ಅಧಿಕಾರಿಗಳ ಬಗ್ಗೆ ನಮಗೆ ಯಾವುದೇ ಇದು ಇಲ್ಲ. ಅವರು ನ್ಯಾಯಯುತವಾಗಿ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಜೈಲಿನಲ್ಲಿ ಮಾತ್ರ ಏನೋ ಇದನ್ನು ಅಪರಾಧ ಆಗಿದೆ ಜೈಲು ಅಧಿಕಾರಿಗಳಲ್ಲಿ ಮಟ್ಟದಲ್ಲಿ, ಅಥವಾ ಜೈಲು ಅಧಿಕಾರಿಗಳಿಗೆ ಯಾವ ರೀತಿ ಒತ್ತಡ ಬಂದಿರ್ಬೋದು ಅಂತಲೂ ನನಗೆ ಒಂಥರ ಸಂಶಯ ಬರ್ತಾ ಇದೆ. ಅದಕ್ಕೆ ನಾನು ಕೇಳ್ತಾ ಇರೋದು, ಹಾಲಿ ಹೈಕೋರ್ಟ್ ನ್ಯಾಯಮೂರ್ತಿಗಳಿಂದನೇ ಇದಕ್ಕೆ ತನಿಖೆ ಆಗಬೇಕು ಅಂತ ನಾನು ಕೇಳ್ತೀನಿ. ಅಂದರೆ ಈಗ ಫೋಟೋ ನೋಡಿದ್ರಲ್ಲ ಸರ್, ಫೋಟೋ ಮತ್ತೆ ವಿಡಿಯೋಗಳೆಲ್ಲ ನೋಡಿದ್ರೆ ಅವ್ರಿಗೆಲ್ಲೂ ಕೂಡ ಒಂದು ಪಶ್ಚಾತ್ತಾಪದ ಭಾವನೆ ಇಲ್ಲ. ಅಗದಿ ಒಂದು ಹೋಟ್ಲಲ್ಲಿ ಐಷಾರಾಮಿ ಕುತ್ಕೊಂಡಷ್ಟೇ ಐಷಾರಾಮಿಗೆ ಮಾತಾಡ್ತಾ ಕುತ್ಕೊಂಡಿದ್ದಾರೆ. ನಕ್ಕಂತ ಅವರು ವಿಡಿಯೋ ಮಾಡಿದ್ದಾರೆ. ನಾವೆಲ್ಲ ಮಾಧ್ಯಮದಲ್ಲಿ ನೀವೆಲ್ಲ ತೋರಿಸಿದರೆ ತಮ್ಮ ಮುಖಾಂತರನೇ ಇದು ಬಯಲಿಗೆ ಬಂದಿರೋದ್ರಿಂದ ತಮ್ಮೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಈಗ ಅದರಲ್ಲಿ ಏನು ವಿಡಿಯೋ ಕಾಲ್ ಮಾಡಿದ್ದಾರೆ, ಇಲ್ಲಿವರೆಗೂ ಕೂಡ ಅವರು ದರ್ಶನ್ ಅವರು ಕೇವಲ ನಟರಾಗಿ ನೋಡಿದ್ರಿ. ಇವತ್ತು ವಿಡಿಯೋ ಕಾಲ್ ಮಾಡಿದ್ರ ಮೂಲಕ ಮತ್ತೆ ಫೋಟೋ ಹೊರಗಡೆ ಬಂದಿರೋದನ್ನ ನಾವು ನೋಡಿದ್ರೆ ಎಲ್ಲ ರೌಡಿ ಶೀಟರ್ಗಳ ನಂಟು ಅವ್ರಿಗಿದೆ. ಈ ಪ್ರಕರಣದಲ್ಲೂ ಕೂಡ ಆ ಥರದೊಂದು ಏನು ನಡೆದಿದೆ ಅದಕ್ಕೆ ತನಿಖೆ ಮಾಡಿದ್ರೆ ಅದೆಲ್ಲ ಗೊತ್ತಾಗುತ್ತೆ. ನಾವು ಯಾರು ಏನಂತ ನನಗೆ ಮಾಹಿತಿ ಇಲ್ಲ. ಅವ್ರು ಯಾರು ಜನ ಇದ್ದಾರೆ ನನಗೇನು ಗೊತ್ತಿಲ್ಲ. ನಾವೆಲ್ಲೂ ಇಲ್ಲ. ನಮಗೆ ಇಷ್ಟೇ ಹೇಳ್ತಾ ಇರೋದು, ಅದು ಸರಿಯಾದ ತನಿಖೆ ಆಗಬೇಕು. ಅದನ್ನು ಯಾಕೆ ಹಿಂಗಾಯಿತು ಅಂತ ಸರ್ಕಾರ ಜನರಿಗೆ, ಇಡೀ ಕರ್ನಾಟಕ ಭಾರತ ಜನತೆಗೆ ಹೇಳಬೇಕು ಅಂತ ನಾನು ಈಗ